ಸ್ತೋತ್ರವಾಗಲಿ. ದೇವರು ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರು ತನ್ನ ಒಂದು ಕೃಪೆಯಿಂದ ನಮ್ಮೆಲ್ಲರೂ ಸಹ ತನ್ನ ಒಂದು ಸನ್ನಿಧಾನದಲ್ಲಿ ಕರೆತಂದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಈ ಬೆಳಗಿನ ಜಾವದಲ್ಲಿ ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಶುಭ ವಂದನೆಯನ್ನು ಸಲ್ಲಿಸುತ್ತಾ ದೇವರು ನಮಗೋಸ್ಕರವಾಗಿ ಮಾಡಲ್ಪಟ್ಟಂಥ ಆಶೀರ್ವಾದಗಳನ್ನು ನೆನೆಸಿಕೊಳ್ಳುತ್ತಾ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಈ ಡಿಯೋಷನ್ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಹಾಗೆ ಕರ್ತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಂಥ ನಮ್ಮ ತಂದೆಯಾದ ದೇವರೇ, ನಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ನಾವು ನಿನ್ನ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸ್ತಾ ಇದ್ದೇವೆ. ಇದುವರೆಗೂ ನಮ್ಮನ್ನು ಕಾಪಾಡೋದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ದೇವ ನಿನ್ನಿಂದ ಸ್ವಾಮಿ ನಾವು ಸ್ವಾಮಿ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಾಗ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡು. ಪ್ರತಿ ಮಾನವನ ಜೀವಿತದಲ್ಲಿ ದೇವ ನಡೆಯಲ್ಪಡಬೇಕಾದಂಥ ಮಾರ್ಗದರ್ಶನಗಳನ್ನು ನೀನು ನಮಗೆ ತಿಳಿಯಪಡಿಸುವಂಥ ದೇವರು ಮತ್ತು ಪ್ರತಿ ವಿಷಯದಲ್ಲಿ ದೇವ ನಮ್ಮನ್ನು ಸಾಕಿ ಸಲುಹಿ ನಮ್ಮನ್ನು ಉದ್ಧರಿಸಿ ರಕ್ಷಿಸಿ ನಡೆಸುವಂಥ ದೇವರಾದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿಯೂ ಸಹ ದೇವ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಪ್ಪ. ಈ ದಿನದಲ್ಲಿ ದೇವ ನಿನ್ನ ವಾಕ್ಯವನ್ನು ಸ್ವಾಮಿ ಯಾವ ವಿಷಯದಲ್ಲಿ ದೇವ ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟ ಬಯಸಿದೆಯೋ ಆ ವಾಕ್ಯದ ಮುಖಾಂತರವಾಗಿ ಕೇಳುವಂಥ ನಿನ್ನ ಮಕ್ಕಳೆಲ್ಲರ ಜೀವಿತದಲ್ಲಿ ಬೇಕಾದಂಥ ಅದ್ಭುತಗಳನ್ನು ಆಶೀರ್ವಾದಗಳನ್ನು ಮಾಡಿ ರಕ್ಷಿಸಿ ನಡೆಸಿರಿ. ಈ ಸಮಯದಲ್ಲಿ ದೇವ ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಿಸು, ಇವರ ಕೊರತೆಗಳನ್ನು ನೀಗಿಸಿರಿ, ನಿನ್ನ ಕೃಪೆಯಿಂದ ನಡೆಸು. ತಮಗೋಸ್ಕರವಾಗಿ ದೇವ ಜೀವಿಸದೆ ದೇವರೇ ನಿನಗೋಸ್ಕರವಾಗಿ ನಿನ್ನ ಸಾಕ್ಷಿಯಾಗಿ ಜೀವಿಸುವಂಥ ಕೃಪೆಯನ್ನು ಕೊಟ್ಟು ನಡೆಸಪ್ಪ. ಮತ್ತೊಂದು ಆವರ್ತಿ ಲೋಕದ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ಜೀವಿಸುವಂಥ ಕೃಪೆಯನ್ನು ಪ್ರತಿಯೊಬ್ಬರಿಗೂ ಕೊಟ್ಟು ನಡೆಸಬೇಕೆಂಬುದಾಗಿ ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರು ತನ್ನೊಂದು ಕೃಪೆಯಿಂದ ನಮ್ಮೆಲ್ಲರನ್ನು ಸಹ ಈ ರೀತಿಯಲ್ಲಿ ನಡೆಸಿದ್ದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರು ತನ್ನೊಂದು ವಾಕ್ಯವನ್ನು ಕೇಳುವಂಥ ಕೃಪೆ ನಮಗೆ ಕೊಟ್ಟಿರುವಂತನಾಗಿದ್ದಾನೆ. ವಾಕ್ಯವನ್ನು ಕೇಳಿಕೊಂಡು ವಾಕ್ಯದ ಅನುಸಾರವಾಗಿ ನಡೆಯುತ್ತಾ ಕರ್ತನಿಗೆ ಮಹಿಮೆ ತರುವಂಥ ಮಕ್ಕಳಾಗಿ ಜೀವಿಸುವ ಹಾಗೆ ಕರ್ತನ ಕೃಪೆ ಕೊಟ್ಟು ನಡೆಸಲಿ ಎಂಬುದಾಗಿ ಹೇಳಿಕೊಂಡು ಪ್ರತಿಯೊಬ್ಬರೂ ಸಹ ನಾವೆಲ್ಲರೂ ಪ್ರಾರ್ಥಿಸಬೇಕಾಗಿದೆ. ದೇವರ ನಡೆಸುವಿಕೆ ಪ್ರತಿ ಮಾನವನಿಗೆ ಅವಶ್ಯಕವಾಗಿರುವಂಥದ್ದಾಗಿದೆ. ಒಬ್ಬ ಮನುಷ್ಯನು ಶಾರೀರಿಕವಾಗಿ ಬೆಳೆಯುವಂಥದ್ದು ಮಾತ್ರವಲ್ಲದೆ ಆಧ್ಯಾತ್ಮಿಕವಾದಂಥ ಜೀವಿತದಲ್ಲಿ ಬೆಳೆಯುವಂಥದ್ದು ಅದಕ್ಕಿಂತ ಬಹಳಷ್ಟು ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಆಧ್ಯಾತ್ಮಿಕ ಜೀವಿತ ನಮ್ಮೆಲ್ಲರನ್ನು ಸಹ ಒಂದು ರೀತಿಯಲ್ಲಿ ಮಾನಸಿಕವಾಗಿ ದೈವಿಕವಾದಂಥ ರೀತಿಯಲ್ಲಿ ಮತ್ತು ಶಾರೀರಿಕವಾದಂಥ ರೀತಿಯಲ್ಲಿಯೂ ಸಹ ಸದೃಢಪಡಿಸಿ ಕರ್ತನಿಗೋಸ್ಕರವಾಗಿ ಆತನ ಮಹಿಮೆಗೋಸ್ಕರವಾಗಿ ಜೀವಿಸುವ ಹಾಗೆ ಸಹಾಯ ಮಾಡುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ವಾಕ್ಯವನ್ನು ಕೇಳಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಅವಕಾಶ ಕೊಟ್ಟಿರುವಂತನಾಗಿದ್ದಾನೆ. ಇಂಥ ಅವಕಾಶ ಅನೇಕರಿಗಿಲ್ಲ. ದೇವರು ತನ್ನ ಕೃಪೆಯಿಂದ ನಡೆಸಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಈ ದಿನದ ಧ್ಯಾನಗೋಸ್ಕರವಾಗಿ ಆರಿಸಿಕೊಳ್ಳಲ್ಪಟ್ಟಂಥ ವೇದವಚನ ದಾವೀದನು ಬರೆದ ಕೀರ್ತನೆಗಳು, ಅದರ 66ನೇ ಕೀರ್ತನೆ. ದಾವೀದನು ಬರೆದ ಕೀರ್ತನೆ 66ನೇ ಕೀರ್ತನೆ 5ನೇ ವಚನದಿಂದ 7 ವಚನ ಈ ರೀತಿಯಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ದಾವೀದನು ಬರೆದ ಕೀರ್ತನೆ ಅದರ 66ನೇ ಕೀರ್ತನೆ 5ರಿಂದ 7 ವಚನಗಳು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಬನ್ನಿರಿ, ದೇವರ ಕಾರ್ಯವನ್ನು ನೋಡಿರಿ, ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ. ಸಮುದ್ರವನ್ನು ಒಣಲೆನವಾಗುವಂತೆ ಮಾಡಿದನು, ಜನರು ನದಿಯನ್ನು ಕಾಲಿನಿಂದ ದಾಟಿದರು. ಅದಕ್ಕಾಗಿ ನಾವು ಆತನಲ್ಲಿ ಆನಂದ ಪಡೋಣ. ಆತನು ಪರಾಕ್ರಮದಿಂದ ಸದಾಕಾಲ ಆಳುತ್ತಾನೆ, ಜನಾಂಗಗಳನ್ನು ನೋಡಿಕೊಳ್ಳುತ್ತಾನೆ, ದಂಗೆಕೋರರು ಏಳದಿರಲಿ ಎಂಬುವಂಥದ್ದೇ. ಈ 3 ವಚನಗಳ ವಿಷಯದಲ್ಲಿ ಈ ದಿನದಲ್ಲಿ ನಾವು ಧ್ಯಾನ ಮಾಡುವಂಥರಾಗೋಣ. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಪ್ರಬಲವಾಗಿದೆ. ನಮಗೆ ಆತ್ಮೀಯ ಲಾಭಗಳನ್ನು ಆತ್ಮೀಯ ಆಶೀರ್ವಾದವನ್ನು ಒದಗಿಸುವಂಥದ್ದಾಗಿದೆ. ವಾಕ್ಯವನ್ನು ಕೇಳಿಕೊಂಡು ಅದರಂತೆ ನಡೆಯುವಂಥವರು ಎಷ್ಟೋ ಧನ್ಯರೆಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳುವಂಥದ್ದಾಗಿದೆ. ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಸಹ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುವುದೇನೆಂದರೆ ಪ್ರತಿಯೊಬ್ಬರೂ ಸಹ ನಾವು ದೇವರ ವಾಕ್ಯವನ್ನು ಓದಬೇಕಾಗಿದೆ, ದೇವರ ವಾಕ್ಯವನ್ನು ಕಲಿಯಬೇಕಾಗಿದೆ. ದೇವರ ಮಾತುಗಳು ಅದು ಅನೇಕ ನಮಗೆ ಚೈತನ್ಯವನ್ನು ಅನುಗ್ರಹಿಸುವಂಥದ್ದಾಗಿದೆ. ನಿರೀಕ್ಷೆ ಇಲ್ಲದಂಥ ಜೀವಿತದಲ್ಲಿ ಗೊಳ್ಳಲ್ಪಟ್ಟಂಥ ಜೀವಿತದಲ್ಲಿ ಒಂದು ನಿರೀಕ್ಷೆಯನ್ನು ಹುಟ್ಟಿಸಿ ನಮ್ಮೆಲ್ಲರನ್ನು ಸಹ ಒಳ್ಳೆ ದಾರಿಯಲ್ಲಿ ನಡೆಸುವಂಥದ್ದಾಗಿದೆ. ಹಾಗಾದರೆ ದೇವರು ಮಾತ್ರ ನಮ್ಮನ್ನು ಬಲಪಡಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳುವಂಥ ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಸಹ ದೇವರು ಹೇಳುವಂಥ ಮಾತು ಏನೆಂಬುದಾಗಿ ಹೇಳುವಾಗ ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ. 5ನೇ ವಚನದಲ್ಲಿ ದಾವೀದನು ಬರೆದ ಕೀರ್ತನೆ 66ನೇ ಕೀರ್ತನೆ 5ನೇ ವಚನ, ಬನ್ನಿರಿ, ದೇವರ ಕಾರ್ಯವನ್ನು ನೋಡಿರಿ, ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ ಎಂಬುದಾಗಿ. ಬನ್ನಿರಿ, ದೇವರ ಕಾರ್ಯವನ್ನು ನೋಡಿರಿ ಎಂಬುದಾಗಿ ಹೇಳುತ್ತಾ
ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ ಎಂಬುದಾಗಿ. ಇಲ್ಲಿ ದೇವರು ತನ್ನೊಂದು ಮಕ್ಕಳಿಗೋಸ್ಕರವಾಗಿ ಯಾವ ರೀತಿ ಇರುವಂಥ ಆಶೀರ್ವಾದವನ್ನು ಇಟ್ಟಿದ್ದಾನೆಂಬುದನ್ನು ಹೇಳಿಕೊಂಡು ಇದರಿಂದ ನಾವು ತಿಳಿದು ಬರಲಿಕ್ಕೆ ಸಾಧ್ಯವಾಗಿದೆ. ಇಲ್ಲಿ ತಿರುಗಿ ದಾವಿದನು ಅಥವಾ ಕೀರ್ತನಗಾರನು ಒಂದು ಕರೆಯುವಿಕೆಯನ್ನು ಕೊಡ್ತಾ ಇದ್ದಾನೆ. ಆ ಕರೆಯುವಿಕೆ ಏನೆಂಬುದಾಗಿ ಹೇಳುವಾಗ ಬನ್ನಿರಿ ದೇವರ ಕಾರ್ಯವನ್ನು ನೋಡಿರಿ ಎಂಬುದಾಗಿ. ಮತ್ತು ಎರಡನೇ ಪ್ರೇಸ್ನಲ್ಲಿ ಹೇಳ್ತಾ ಇದೆ ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ ಎಂಬುದಾಗಿ. ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ. ನಮ್ಮ ದೇವರು ರಾಜಾದಿರಾಜನಾದಂಥ ದೇವರಾಗಿದ್ದಾನೆ. ಆತನೇ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಆತನೇ ಸಮಸ್ತಕ್ಕೂ ಸಹ ಒಡೆಯನಾದಂಥ ದೇವರಾಗಿದ್ದಾನೆ. ಇಲ್ಲಿ ದಾವಿದನು ತಾನು ರಾಜನಾದಾಗಲೂ ಅಥವಾ ಒಂದು ರೀತಿಯಲ್ಲಿ ಆಸನದಲ್ಲಿ ಇರುತ್ತಿರುವಾಗಲೂ ಸಹ ದೇವರ ವಿಷಯದಲ್ಲಿ ಆತನು ಭಯಪಟ್ಟಂತನಾಯ್ದುಕೊಂಡು ದೇವರಿಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಂತನಾಯ್ದುಕೊಂಡು ತನ್ನ ಜೀವಿತವನ್ನು ದೇವರ ಕಡೆಗೆ ಒಪ್ಪಿಸುವಂತನಾಯ್ದಾನೆ. ದೇವರ ಕಡೆಗೆ ಒಪ್ಪಿಸೋದ್ರ ಮುಖಾಂತರವಾಗಿ ಅಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಆತನ ಆಳಿಕೆ ಅಂದರೆ ದೇವರ ಆಳ್ವಿಕೆ ಅದು ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ ಎಂಬುದಾಗಿ. ಒಂದು ರೀತಿಯಲ್ಲಿ ನಾವು ಸ್ಪಷ್ಟವಾಗಿ ನೋಡುತ್ತಿರುವಾಗ ಒಬ್ಬ ರಾಜನು ಎಂಬುದಾಗಿ ಹೇಳುವಾಗ ಇಡೀ ದೇಶವನ್ನು ಆಳುವಂಥವನು ಎಂಬುದಾಗಿ ಹೇಳಿಕೊಂಡು ನಾವು ಚರಿತ್ರೆಯಲ್ಲಿ ಓದಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದರೆ ಆ ರಾಜನ ವಿಷಯದಲ್ಲಿ ಒಂದು ರೀತಿಯಲ್ಲಿ ಜನರು ಅಥವಾ ಪ್ರಜೆಗಳು ಆತನಿಗೆ ತಗ್ಗಿ ಬಗ್ಗಿ ನಡೆಯುವುದರ ಮುಖಾಂತರವಾಗಿ ರಾಜನಲ್ಲಿಡಲ್ಪಟ್ಟಂಥ ಆ ಒಂದು ಗೌರವಗಳನ್ನು ಅಥವಾ ಒಂದು ರೀತಿಯಲ್ಲಿ ಭಯವನ್ನು ವ್ಯಕ್ತಪಡಿಸುವಂಥರಾದರೆ, ಒಂದು ರೀತಿಯಲ್ಲಿ ರಾಜನು ನಮ್ಮನ್ನು ನಡೆಸುತ್ತಾನೆಂಬುದಿರುವಂಥ ಆಶೀರ್ವಾದಗಳ ವಿಷಯದಲ್ಲಿಯೂ ಸಹ ಜನರು ಆಲೋಚಿಸುವಂಥರಾಗಿದ್ದಾರೆ. ಅದೇ ರೀತಿಯಲ್ಲಿ ನಾವೇನಾದರೂ ತಪ್ಪುಗಳನ್ನು ಮಾಡುವುದಾದರೆ ರಾಜನಿಂದ ದಂಡನೆಯನ್ನು ಅನುಭವಿಸುತ್ತೇವೆ ಎಂಬುದಾಗಿರುವಂಥ ಭಯವೂ ಸಹ ಪ್ರಜೆಗಳಲ್ಲಿ ಇರುವಂಥದ್ದಾಗಿದೆ. ಹಾಗಾದರೆ ಈ ರಾಜನು ಮತ್ತು ಪ್ರಜೆಗಳ ನಡುವೆ ಇರುವಂಥ ಈ ಸಂಬಂಧ ಅಥವಾ ಈ ಒಂದು ಕಾರ್ಯ ಅದು ಆಶೀರ್ವಾದಕರವಾಗಿದೆ ಎಂಬುದಾಗಿ ಹೇಳಿಕೊಂಡು ಸತ್ಯವೇದ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಬನ್ನಿರಿ ದೇವರ ಕಾರ್ಯವನ್ನು ನೋಡಿರಿ, ಆತನ ಆಳಿಕೆ ಅಥವಾ ದೇವರೇ ಸಮಸ್ತವನ್ನು ಆಳುವಂತನಾಗಿದ್ದಾನೆ, ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ ಎಂಬುದಾಗಿ. ಹಾಗಾದರೆ ದೇವರು ಅಷ್ಟು ಕೋಪಿಷ್ಟನೋ ಎಂಬುದಾಗಲ್ಲ ಅಥವಾ ದೇವರು ಅಷ್ಟು ನಮಗೆ ಭಯಪಡಿಸುವಂಥ ದೇವರೆಂಬುದಾಗಲ್ಲ, ತನ್ನನ್ನು ಪ್ರೀತಿಸುವವರಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಡುವಂಥ ದೇವರಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ತನ್ನನ್ನು ಅನೇಕತೆ ನಂಬಿಕೊಂಡು ನಡೆಯುವಂಥವರಿಗೆ, ತನ್ನ ಮೇಲೆ ಭರವಸೆ ಇಟ್ಟಂಥವರಿಗೆ ಎಂದಿಗೂ ಆಶಾಭಂಗ ಪಡಿಸದೇ ಇರುವಂಥ ದೇವರಾಗಿದ್ದಾನೆ. ಆದರೆ ಇಲ್ಲಿ ಸತ್ಯವೇದದಲ್ಲಿ ಹೇಳ್ತಾ ಇದೆ ನರರಲ್ಲಿ ಆತನ ಆಳ್ವಿಕೆ ಅದು ಭಯ ಹುಟ್ಟಿಸತಕ್ಕದ್ದಾಗಿದೆ ಎಂಬುದಾಗಿ. ಹಾಗಾದರೆ ಯಾವ ವಿಷಯದಲ್ಲಿ ಭಯ ಅಥವಾ ಯಾವ ಭಯ ಎಂಬುದಾಗಿ ಹೇಳ್ತಿರ್ಬೇಕಾದ್ರೆ ಈ ಭಯ ದೇವರಲ್ಲಿ ನಾವು ತೋರಲ್ಪಡುವಂಥ ಭಯ ನಮ್ಮನ್ನು ದೇವರು ಸನ್ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರವಾಗಿರುವಂಥದ್ದಾಗಿದೆ, ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿರುವಂಥದ್ದಾಗಿದೆ. ನಾವು ಈ ಲೋಕದ ಪ್ರಕಾರವಾಗಿ ಸಹ ನಾವು ನೋಡುತ್ತಿರುವಾಗ ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆ ಎಂಬುವಂಥದ್ದು ಇರುವಂಥದ್ದಾಗಿದೆ. ಆ ಪೊಲೀಸ್ ಇಲಾಖೆಯ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ತಿರಬೇಕಾದ್ರೆ ಕೆಲವು ಕಡೆಗಳಲ್ಲಿ, ಎಲ್ಲ ಕಡೆಯಲ್ಲಿ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ, ಕೆಲವು ಕಡೆಗಳಲ್ಲಿ ಒಂದು ಒಳ್ಳೆಯ ರೀತಿಯಿರುವಂಥ ಆಳ್ವಿಕೆಯನ್ನು ಪೊಲೀಸರು ಸಹ ಕೊಡುವಂಥರಾಗಿದ್ದಾರೆ, ಒಂದು ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂಥರಾಗಿದ್ದಾರೆ. ಅವರನ್ನು ನೋಡಿದಾಗ ಜನರಿಗೆ ಎರಡು ರೀತಿಯಲ್ಲಿ ಒಂದು ಅವರು ನಮಗೆ ಸಹಾಯ ಮಾಡುತ್ತಾರೆ ಎಂಬುವಂಥದ್ದು ಸಹ ಇರುವಂಥದ್ದಾಗಿದೆ. ಎರಡನೇ ವಿಷಯದಲ್ಲಿ ಹೇಳುವಾಗ ಜನರು ಏನಾದರೂ ನಾವು ತಪ್ಪುಗಳನ್ನು ಮಾಡುವುದೇ ಆಗುವುದಾದರೆ ಪೊಲೀಸರು ನಮ್ಮನ್ನು ಹಿಡಿದುಕೊಂಡು ಹೋಗ್ತಾರೆ ಎಂಬುದಾಗಿ. ಅಂದರೆ ಅದರರ್ಥ ಒಂದು ರೀತಿಯಲ್ಲಿ ಅಲ್ಲಿ ಭಯನೂ ಇರುವಂಥದ್ದಾಗಿದೆ ಮತ್ತು ನಮಗೆ ರಕ್ಷಣೆಯೂ ಸಹ ನೀಡುತ್ತದೆ ಎಂಬುದರುವಂಥ ವಿಶ್ವಾಸವೂ ಇರುವಂಥದ್ದಾಗಿದೆ. ಹಾಗಾದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇವರು ಹೇಳುವಂಥ ಮಾತು ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ ಇಲ್ಲಿ ಭಕ್ತನಾಂತ ಕೀರ್ತನಗಾರನು ಹೇಳ್ತಾ ಇದ್ದಾನೆ ದೇವರ ಆಳ್ವಿಕೆ ನಮ್ಮಲ್ಲಿ ಅದು ಭಯ ಹುಟ್ಟಿಸತಕ್ಕದ್ದಾಗಿದೆ ಎಂಬುದಾಗಿ. ನರರಲ್ಲಿ ಅಥವಾ ಪ್ರಜೆಗಳಲ್ಲಿ ಯಾಕೆ ಭಯ ಹುಟ್ಟಿಸತಕ್ಕದ್ದಾಗಿದೆ ಅಂತ ಹೇಳುವಾಗ ಒಂದು ದೇವರು ಎಷ್ಟು ಮಹೋನ್ನತನು ಎಂಬುದಾಗಿ ಹೇಳಿಕೊಂಡು ನಾವುಗಳು ದೇವರಿಗೆ ಭಯಪಟ್ಟು ಜೀವಿಸಬೇಕಾಗಿದೆ. ಆತನು ಪ್ರೀತಿ ಸ್ವರೂಪಿಯಾದಂಥ ದೇವರೇ ಆಗಿದ್ದಾನೆ, ಕರುಣಾಮೂರ್ತಿಯಾದಂಥ ದೇವರೇ ಆತನಾಗಿದ್ದಾನೆ, ನಿನ್ನನ್ನು ಪ್ರೀತಿಸುವಂಥ ದೇವರೇ ಆತನಾಗಿದ್ದಾನೆ. ಆತನು ಕರುಣಿಸಿ ನಮ್ಮನ್ನು ಕಾಪಾಡುವಂಥ ದೇವರು ಸಹ ಆತನೇ ಆಗಿದ್ದಾನೆ. ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ. ಹೆತ್ತ ತಾಯಿ ಆದರೂ ತನ್ನ ಮಲೆಕೂಸನ್ನು ಮರೆತರೂ ಮರೆಯಬಹುದು, ಆದರೆ
ಆದರೆ ನಿನ್ನನ್ನು ಪ್ರೀತಿಸುವಂಥ ದೇವರು ಯಾವಾಗಲೂ ಸಹ ನಮ್ಮನ್ನು ಆಧರಿಸುವಂತನಾಗಿದ್ದಾನೆ. ನಮ್ಮ ನಡೆಸಲಿಕ್ಕೆ ಆತನು ಮಾತ್ರ ಶಕ್ತನಾಗಿರುವಂತನಾಗಿದ್ದಾನೆ. ಹಾಗಾದರೆ ಆ ದೇವರು ನಮಗೆ ಭಯವನ್ನಲ್ಲ, ಆ ಭಯದ ಹಿಂದೆ ಒಂದು ರೀತಿಯಲ್ಲಿ ಆಶೀರ್ವಾದವನ್ನು ಇಟ್ಟಿರುತ್ತಾನೆ ಎಂಬ ಹೇಳಿಕೊಂಡು ಎಂದಿಗೂ ಮರೆಯಕೂಡದಾಗಿರುವಂಥದ್ದಾಗಿದೆ. ದೇವರ ಭಯದಲ್ಲಿ ಜೀವಿಸಬೇಕಾಗಿದೆ. ಅಲ್ಲಿ ವಾಕ್ಯ ಮುಂದುವರಿತಾ ಹೇಳ್ತಾ ಇದೆ, ಸಮುದ್ರವನ್ನು ಒಣನೆಲವಾಗುವಂತೆ ಮಾಡಿದ್ದಾನೆ. ಅಂದರೆ ಅಷ್ಟು ದೊಡ್ಡ ದೇವರು ಆತನಾಗಿದ್ದಾನೆ. ಆತನಿಗಿರುವಂಥ ಶಕ್ತಿ ಬೇರೆ ಯಾವುದರಲ್ಲಿಯೂ ಸಹ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದೆ. ಮತ್ತು ಜನರು ನದಿಗಳನ್ನು ಕಾಲಿನಿಂದ ದಾಟುವ ಹಾಗೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನಾವು ಏನು ಮಾಡೋಣ್ರಿ, ದೇವರಲ್ಲಿ ಆನಂದ ಪಡೋಣ ಎಂಬುದಾಗಿ. ಹಾಗಾದರೆ ದೇವರು ಅಷ್ಟು ಅಮೋಘವಾದಂಥ ದೇವರಾಗಿದ್ದಾನೆ, ಆಶ್ಚರ್ಯ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಹಾಗಾದರೆ ಈ ವಾಕ್ಯನ ಕೇಳಿಸಿಕೊಳ್ಳುತ್ತಿರುವಂಥ ನಿನಗೆ ನನಗೆ ಇವತ್ತಿನ ದಿವಸ ದೇವರು ಹೇಳುವಂಥ ಮಾತು ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ, ನನ್ನ ದೇವರು ಮಹೋನ್ನತನಾದಂಥ ದೇವರಾಗಿದ್ದಾನೆ. ನೀನು ನಾನು ಆರಾಧಿಸುವಂಥ ದೇವರು, ನೀನು ನಾನು ಪ್ರೀತಿಸುವಂಥ ದೇವರು, ನೀನು ನಾನು ಆ ಒಂದು ರೀತಿಯಲ್ಲಿ ಆತನ ಮೇಲೆ ನಂಬಿಕೆ ಇಡಲ್ಪಟ್ಟಂಥ ಮಕ್ಕಳಿಗೆ ಆತನು ದೊಡ್ಡ ಆಶೀರ್ವಾದವನ್ನು ಕೊಟ್ಟೇ ಕೊಡುವಂತನಾಗಿದ್ದಾನೆ. ಅಂಥ ಆಶೀರ್ವಾದಗಳು ನಮಗೆ ಒಂದು ರೀತಿಯಲ್ಲಿ ಭಯದ ಉಪಾಧಿಯಲ್ಲಿ ಎಂಬುದಾಗೆಲ್ಲ, ಆ ಭಯದ ಹಿಂದೆ ಇರುತ್ತಿರುವಂಥ ದೇವರ ನಡೆಸುವಿಕೆಯನ್ನು ಸೂಚಿಸುವಂಥದ್ದಾಗಿದೆ. ಹಾಗಾದರೆ ಇಲ್ಲಿ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಬನ್ನಿರಿ ದೇವರ ಕಾರ್ಯವನ್ನು ನೋಡಿರಿ, ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿ ನೆಮ್ಮದಾಗಿ. ಹಾಗಾದರೆ ದೇವರ ಭಯ ನಮಗೆ ಆಶೀರ್ವಾದವನ್ನು ಉಂಟು ಮಾಡುವಂಥದ್ದಾಗಿದೆ. ಒಂದು ರೀತಿಯಲ್ಲಿ ಪಾಪಿಗಳಿಗಾದರೂ ದೇವರ ಭಯ ಎಂಬುವಂಥದ್ದು ನಾಶನದಲ್ಲಿ ಮತ್ತು ಅಂತ್ಯದಲ್ಲಿ ಅದು ನಡೆಸುವಂಥದ್ದಾಗಿದೆ. ನೀತಿವಂತರಾದಂಥ ನಮಗೆ ಅಥವಾ ಸತ್ಯವನ್ನು ಅರಿತುಕೊಂಡು ಸತ್ಯದ ಮಾರ್ಗದಲ್ಲಿ ನಡೆಯುವಂಥ ಪ್ರತಿಯೊಬ್ಬರಿಗೂ ಸಹ ದೇವರ ಭಯ ಅದು ನಿತ್ಯ ಜೀವಕ್ಕೆ ನಡೆಸುತ್ತದೆ ಎಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳ್ತಾ ಇದೆ. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ವಾಕ್ಯನ ಕೇಳಿಸಿಕೊಳ್ಳುತ್ತಿರುವಂಥ ನಮಗೆ ದೇವರು ಈ ದಿನದಲ್ಲಿ ನಮ್ಮೊಟ್ಟಿಗೆ ಮಾತನಾಡುವಂಥ ಸಂದೇಶ ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ, ದೇವರ ಭಯದ ವಿಷಯದಲ್ಲಿ ನಾವು ದೇವರಿಗೆ ಭಯಪಟ್ಟು ನಡೆಯಬೇಕಾಗಿದೆ. ಆ ಭಯ ನಮಗೆ ಆಶೀರ್ವಾದವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಈಗ ತಾನೇ ನಾವು ಓದಲ್ಪಟ್ಟಂಥ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ. ಹಾಗಾದರೆ ಆ ಭಯ ನಮಗೆ ಆಶೀರ್ವಾದವನ್ನು ಉಂಟು ಮಾಡುವಂಥದ್ದಾಗಿದೆ. ಅದಕ್ಕೆ ನಾನು ಹೇಳಲ್ಪಟ್ಟ ಪ್ರಕಾರ ಪಾಪಿಗಳಿಗೆ ದೇವರ ಭಯ ಎಂಬುವಂಥದ್ದು ಅದು ಯಾವುದೇ ರೀತಿಯಲ್ಲಿ ನಿತ್ಯ ನಾಶನಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ಆದರೆ ಆ ಪಾಪವನ್ನು ಬಿಟ್ಟು ನೀತಿವಂತರಾಗಿ ನಾವುಗಳು ಜೀವಿಸುವಾಗ ನಿತ್ಯ ಜೀವಕ್ಕೆ ದಾರಿ ಕೊಡುವಂಥದ್ದಾಗಿದೆ. ಅಥವಾ ಪಾಪಿಗಳಿಗಾದರೂ ನಾಶನವಾದಂಥ ರೀತಿಯಲ್ಲಿ ನಡೆಸುವಂಥದ್ದಾಗಿದೆ, ಅಂತ್ಯವನ್ನು ಕಂಡುಕೊಳ್ಳುವ ಹಾಗೆ ಮಾಡುವಂಥದ್ದಾಗಿದೆ. ಆದರೆ ಪಾಪವನ್ನು ಬಿಟ್ಟು ಕರ್ತನ ಕಡೆಗೆ ಬಂದು ನೀತಿವಂತರಾಗಿ ನಾವು ಜೀವಿಸುವಾಗ ಅದುವೇ ನಮಗೆ ನಿತ್ಯತ್ವದ ಜೀವಿತದಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ಆ ದೇವರ ಭಯದ ವಿಷಯದಲ್ಲಿ ನಾವುಗಳು ಯಾವಾಗಲೂ ಸಹ ಒಂದು ರೀತಿಯಲ್ಲಿ ನಂಬಿಕೆಯಿಂದ ಮುಂದೆ ಸಾಗಬೇಕಾಗಿದೆ. ಒಂದು ರೀತಿಯಲ್ಲಿ ನಾವು ನೋಡುತ್ತಿರಬೇಕಾದ್ರೆ ಭಯಭಕ್ತಿಯ ಜೀವಿತ ನಮಗೆ ಬರಬೇಕಾಗಿರುವಂಥದ್ದಾಗಿದೆ. ಈ ಕೀರ್ತನಾ ಭಾಗದಲ್ಲಿ ನೋಡುತ್ತಿರುವಾಗ ಕೀರ್ತನಾ ಭಾಗದಲ್ಲಿ ಅನೇಕ ಸಾರಿ ದೇವರ ಮೇಲಿಡುವಂಥ ಭಯಭಕ್ತಿಯ ಜೀವಿತದಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಪ್ರತಿಯೊಬ್ಬರೂ ಸಹ ಭಯಭಕ್ತಿಯಿಂದ ನಡೆಯಬೇಕೆಂಬುದಾಗಿ, ಭಯ ಮತ್ತು ಭಕ್ತಿ ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಎರಡೂ ಬರಬೇಕಾಗಿದೆ, ಭಕ್ತಿನೂ ಇರಬೇಕಾಗಿದೆ ಮತ್ತು ಭಯವೂ ಸಹ ಇರಬೇಕಾಗಿದೆ. ದೇವರ ಮೇಲೆ ನಾವು ಕೇವಲ ಭಯವನ್ನು ಮಾತ್ರ ಒಂದು ರೀತಿಯಲ್ಲಿ ದೇವರಿಗೆ ಭಯಪಡುವುದು ಮಾತ್ರವಲ್ಲ, ನಾವುಗಳು ದೇವರಿಗೆ ಭಕ್ತಿಯ ಜೀವಿತವನ್ನು ತೋರಿಸಬೇಕಾಗಿದೆ. ಆ ಜೀವಿತವನ್ನು ತೋರಿಸುವಾಗ ಎರಡನ್ನೂ ಸಹ ಸಮವಾದಂಥ ರೀತಿಯಲ್ಲಿ ನಡೆಸಬೇಕಾಗಿದೆ ಎಂಬುದಾಗಿ ಹೇಳಿಕೊಂಡು ಇಲ್ಲಿ ಕೀರ್ತನಾಗಾರನು ಹೇಳುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಸತ್ಯವೇದ ನಮಗೆ ಬಹಳಷ್ಟು ಚಿರಪರಿಚಿತವಾದಂಥ ರೀತಿಯಲ್ಲಿ ನೋಡುತ್ತಿರುವಾಗ ದೇವರ ಭಯ ಯಾವ ರೀತಿಯಲ್ಲಿ ನಮ್ಮನ್ನು ನಡೆಸುತ್ತದೆ ಎಂಬುದಾಗಿ ಹೇಳ್ತಿರಬೇಕಾದ್ರೆ, ಒಂದು ರೀತಿಯಲ್ಲಿ ಜ್ಞಾನೋಕ್ತಿಯ ಗ್ರಂಥ 9ನೇ ಜ್ಞಾನೋಕ್ತಿ ಅದರ 10ನೇ ವಚನ ಹೇಳ್ತಾ ಇದೆ. ಜ್ಞಾನೋಕ್ತಿಯ ಗ್ರಂಥ 9ನೇ ಜ್ಞಾನೋಕ್ತಿ ಅದರ 10ನೇ ವಚನದಲ್ಲಿ ಹೇಳ್ತಾ ಇದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವೂ ಆಗಿದೆ ಎಂಬುದಾಗಿ. ಹಾಗಾದರೆ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು,
ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು ಎಂಬುದಾಗಿ. ಹಾಗಾದರೆ ದೇವರ ಭಯ ನಮ್ಮನ್ನು ಜ್ಞಾನದ ಕಡೆಗೆ ನಡೆಸುವಂಥದ್ದಾಗಿದೆ. ದೇವರಲ್ಲಿ ಭಯ ಇಲ್ಲದೇ ಇರುವುದಾದರೆ ನಾವು ಅಜ್ಞಾನದಲ್ಲಿ ಹೋಗುತ್ತೇವೆ ಎಂಬುದಾಗಿ ಹೇಳಿಕೊಂಡು ಈ ಮಾತಿನ ತದ್ವಿರುದ್ಧವಾದಂಥ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದರೆ ನಿನ್ನಲ್ಲಿ ದೇವರ ಭಯ ಇದೆ ಎಂಬುದಾಗಿ ಹೇಳುತ್ತಿರುವಾಗ ಅದು ನಮ್ಮನ್ನು ಜ್ಞಾನದಲ್ಲಿ ನಡೆಸುವಂಥದ್ದಾಗಿದೆ, ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಸುವಂಥದ್ದಾಗಿದೆ, ಶಿಷ್ಟನಾಗಿ ಜೀವಿಸುವ ಹಾಗೆ ಮಾಡುವಂಥದ್ದಾಗಿದೆ, ನೀತಿವಂತರಾಗಿ ಬದುಕಿ ಬಾಳುವ ಹಾಗೆ ಮಾಡುವಂಥದ್ದಾಗಿದೆ. ಯಾವುದೇ ರೀತಿಯಲ್ಲಿ ಆ ಮನುಷ್ಯನ ಜೀವಿತದಲ್ಲಿ ದೇವರ ಮೇಲೆ ಭಯ ಇಲ್ಲದೆ ಹೋದರೆ ಆತನಿಗೆ ಆಶೀರ್ವಾದಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಭಯ ಇಲ್ಲದೆ ಹೋದರೆ ಆತನು ದೇವರಿಂದ ನಡೆಸಲ್ಪಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಯೆಹೋವನ ಭಯವೇ ಅದು ಜ್ಞಾನಕ್ಕೆ ಮೂಲವಾಗಿದೆ. ಹಾಗಾದರೆ ದೇವರಲ್ಲಿ ಭಯ ಇಲ್ಲದೆ ಹೋದರೆ ಅದು ಅಜ್ಞಾನಕ್ಕೆ ಮೂಲವಾಗ್ತದೆ ಎಂಬುದಾಗಿ ಹೇಳಿಕೊಂಡು ಇದರಿಂದ ನಾವು ನೋಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದರೆ ದೇವರಲ್ಲಿ ನಾವು ಭಯಪಡುವುದರ ಮುಖಾಂತರ ದೇವರಿಂದ ಜ್ಞಾನವನ್ನು ಅರ್ಜನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ನೀವು ಈ ಜ್ಞಾನೋಕ್ತಿಯ ಗ್ರಂಥವನ್ನು ಸಂಪೂರ್ಣವಾಗಿ ಓದ್ರಿ. ಪ್ರತಿ ಜ್ಞಾನೋಕ್ತಿಯ ಗ್ರಂಥದಲ್ಲಿ ಅಥವಾ ಪ್ರತಿಯೊಂದು ಅಧ್ಯಾಯಗಳಲ್ಲಿ ಪ್ರತಿಯೊಂದೊಂದು ವಚನಗಳಲ್ಲಿ ನಾವುಗಳು ದೇವರ ಪ್ರತಿಯಾಗಿ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕೆಂಬುದಾಗಿ ಹೇಳಿಕೊಂಡು ತಿಳಿಸುವಂಥದ್ದಾಗಿದೆ. ಪ್ರತಿ ಅಧ್ಯಾಯಗಳಲ್ಲಿಯೂ ಸಹ ನಾವುಗಳು ದೇವರಿಂದ ಶಿಕ್ಷಿತರಾಗಿರಬೇಕಾಗಿದೆ, ದೇವರಿಂದ ಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿದೆ, ದೇವರಿಗೆ ಭಯಪಟ್ಟು ನಡೆಯಬೇಕಾಗಿದೆ, ಲೋಕದ ಅಂಧಕಾರ ಕಾರ್ಯಗಳಲ್ಲಿ ನಾವು ಹೋಗದ ಹಾಗೆ ಸನ್ಮಾರ್ಗದಲ್ಲಿ ನಡೆಯಲ್ಪಡಬೇಕಾಗಿದೆ ಎಂಬುದಾಗಿ ಬರೆಯುವಂಥದ್ದಾಗಿದೆ. ಹಾಗಾದರೆ ಈ ಜ್ಞಾನೋಕ್ತಿಗಳ ಗ್ರಂಥ ಎಂಬುವಂಥದ್ದು ಅರಸನಾದಂಥ ಸೊಲೊಮೋನನು ರಚಿಸಲ್ಪಟ್ಟಿರುವಂತನಾಗಿದ್ದಾನೆ. ಅರಸನಾದಂಥ ಸೊಲೊಮೋನನು ತನ್ನ ಆಳ್ವಿಕೆಯಲ್ಲಿ ಬಂದಾಗ ದೇವರಲ್ಲಿ ಅನೇಕತೆಯಲ್ಲಿ ಪ್ರಾರ್ಥಿಸುತ್ತಾ ಇರಬೇಕಾದ್ರೆ ದೇವರು ಕೇಳ್ತಾ ಇದ್ದಾನೆ, ನಿನಗೆ ಏನು ಬೇಕು ಕೇಳಿಕೋ ಎಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ, ದೇವರೇ ನಿನ್ನ ಪ್ರಜೆಗಳನ್ನು ಆಳುವುದಕ್ಕೋಸ್ಕರವಾಗಿ ನನಗೆ ಜ್ಞಾನ ಕೊಡಪ್ಪ ಎಂಬುದಾಗಿ. ಹಾಗಾದರೆ ದೇವರು ಆತನಿಗೆ ಹೇಳಲ್ಪಟ್ಟ ಪ್ರಕಾರವಾಗಿ ಈ ಲೋಕದ ಐಶ್ವರ್ಯಗಳಾಗಲಿ, ಈ ಲೋಕದ ಸಂಪತ್ತುಗಳಾಗಲಿ, ಈ ಲೋಕದ ಪ್ರಕಾರವಾಗಿರುವಂಥ ಬಲವನ್ನಾಗಲಿ ನೀನು ಕೇಳಿಕೊಳ್ಳದೆ ಅನೇಕತೆಯಲ್ಲಿ ದೇವರಿಂದ ನನ್ನಿಂದ ಅನುಗ್ರಹಿಸುವಂಥ ಜ್ಞಾನವನ್ನು ನೀನು ಕೇಳಿಕೊಂಡಿದ್ದೆ ಎಂಬುದಾಗಿ ಹೇಳಿಕೊಂಡು ದೇವರು ಆತನಿಗೆ ಅಪರಿಮಿತವಾದಂಥ ಜ್ಞಾನ ಕೊಟ್ಟನೆಂಬುದಾಗಿ ನೋಡ್ತಾ ಇದ್ದಾವೆ. ಹಾಗಾದರೆ ಈ ಜ್ಞಾನ ಎಲ್ಲಿಂದ ಬರ್ತದೆ ಎಂಬುದಾಗಿ ಹೇಳಬೇಕಾದ್ರೆ ಇದು ದೇವರಿಂದ ನಮಗೆ ಲಭಿಸುವಂಥದ್ದಾಗಿದೆ. ಈ ಬೆಳಗಿನ ಜಾವದಲ್ಲಿ ವಾಕ್ಯಗಳನ್ನು ಕೇಳುತ್ತಿರುವಂಥ ನಮಗೆ ದೇವರು ತಿಳಿಸುವಂಥ ಮಾತು ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ ದೇವರ ಭಯವೇ ಅದು ಜ್ಞಾನಕ್ಕೆ ಮೂಲವಾಗಿದೆ. ನಾವು ಆಗಲೇ ಜ್ಞಾನ ಒಂದು ರೀತಿಯಲ್ಲಿ ಕೀರ್ತನಾ ಭಾಗದಲ್ಲಿ ನೋಡಲ್ಪಟ್ಟ ಪ್ರಕಾರ ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ. ಹಾಗಾದರೆ ಯಾವ ಭಯ ಎಂಬುದಾಗಿ ಹೇಳ್ತಿರಬೇಕಾದ್ರೆ ಅದುವೇ ಜ್ಞಾನದ ಭಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಜ್ಞಾನವನ್ನು ನಾವುಗಳು ಪಡೆದುಕೊಳ್ಳಬೇಕೆಂಬುದಾಗಿ ಹೇಳಿಕೊಂಡು ಒಳ್ಳೆಯ ಮಗಳಾಗಿ ಜೀವಿಸಬೇಕೆಂಬುದಾಗಿ ಅದಕ್ಕೆ ಇಲ್ಲಿ ದಾವಿದ ಜ್ಞಾನೋಕ್ತಿಯ ಗ್ರಂಥ ಅದರ 9ನೇ ಜ್ಞಾನೋಕ್ತಿ 10ನೇ ವಚನದಲ್ಲಿ ನೋಡಲ್ಪಟ್ಟ ಪ್ರಕಾರ ಯೆಹೋವನ ಭಯವೇ ಅದು ಜ್ಞಾನಕ್ಕೆ ಮೂಲವಾಗಿದೆ. ನಾವುಗಳು ದೇವರಿಗೆ ಭಯಪಟ್ಟು ನಡೆಯುವುದರ ಮೂಲಕ ಅದು ಜ್ಞಾನ ನಮಗೆ ಒದಗಿಸುತ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮ್ಮ ನಡೆಸುವಂಥದ್ದಾಗಿದೆ. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ಕರ್ತನಲ್ಲಿರುತ್ತಿರುವಂಥ ನಮಗೆ ಅಥವಾ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರಿಗೂ ಸಹ ದೇವರು ತಿಳಿಸುವಂಥ ಮಾತು ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ ಆತನ ಆಳ್ವಿಕೆ, ದೇವರ ಆಳ್ವಿಕೆ ನಮ್ಮನ್ನು ಭಯ ಹುಟ್ಟಿಸತಕ್ಕದ್ದಾಗಿದೆ ಎಂಬುದಾಗಿರುವಂಥ ತಾತ್ಪರ್ಯ ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ ಆ ಭಯದ ಹಿಂದೆ ಜ್ಞಾನ ಎಂಬುವಂಥದ್ದು ಅಡಕವಾಗಿದೆ. ಆ ಭಯದ ಹಿಂದೆ ದೇವರ ಆಶೀರ್ವಾದಗಳು ಎಂಬುವಂಥದ್ದು ಅಡಕವಾಗಿರುವಂಥದ್ದಾಗಿದೆ. ಆ ಭಯದ ಹಿಂದೆ ದೇವರ ನಡೆಸುವಿಕೆ ಎಂಬುವಂಥದ್ದು ಅಡಕವಾಗಿರುವಂಥದ್ದಾಗಿದೆ. ಹಾಗಾದರೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಸಹ ದೇವರು ತಿಳಿಸುವಂಥ ಮಾತೇನೆಂಬುದಾಗಿ ಹೇಳ್ತಿರಬೇಕಾದ್ರೆ ಈ ದಿನದಲ್ಲಿ ನಾವುಗಳು ಒಂದು ಪ್ರಶ್ನೆ ಹಾಕಿಕೊಳ್ಳೋಣ. ನಿಜವಾಗ್ಲೂ ಸಹ ನಾವು ದೇವರ ವಿಷಯದಲ್ಲಿ ಭಯಪಡ್ತಾ ಇದ್ದೇವಾ? ಆ ಭಯ ನಮ್ಮನ್ನು ದೇವರು ಜ್ಞಾನದಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಎಂಬುದಾಗಿ ಅದಕ್ಕೇ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯುವಂತನಾಗಿದ್ದಾನೆ, ಯಾವನಿಗಾದರೂ ಜ್ಞಾನವು ಕಡಿಮೆಯಾಗಿರುವುದಾದರೆ ಆತನನ್ನು ಕೇಳಿಕೊಳ್ಳಲಿ ಎಂಬುದಾಗಿ. ಈ ಜ್ಞಾನ ಕೇವಲ ಪುಸ್ತಕ ಜ್ಞಾನವಲ್ಲ. ಈ ಒಂದು ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಂಥ ಆ ಒಂದು ವಾಕ್ಯಗಳು ಅದು ಕೇವಲ ಪುಸ್ತಕ ಜ್ಞಾನದ ವಿಷಯದಲ್ಲಿ ಮಾತನಾಡ್ತಾ ಇಲ್ಲ, ಅದು ದೈವಿಕ ಜ್ಞಾನದ ವಿಷಯದಲ್ಲಿ ಮಾತನಾಡ್ತಾ ಇದೆ. ಅದಕ್ಕೇ ಇಲ್ಲಿ ಒಂದು ರೀತಿಯಲ್ಲಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯಲ್ಪಡುವುದರ ಮುಖಾಂತರ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಎಂಬುದಾಗಿ. ಹಾಗಾದರೆ ದೇವರಿಗೆ ಭಯಪಟ್ಟು ನಡೆಯಬೇಕಾಗಿದೆ. ಆ ಭಯ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಲೌಕಿಕರಾಗಿ ಜೀವಿಸಲಿಕ್ಕೆ ಅದು ಎಡೆ ಕೊಡುವಂಥದ್ದಾಗಿದೆ.
ಆದರೆ ದೇವರಿಗೆ ಭಯಪಟ್ಟು ನಡೆದಿದ್ದೇವೆ ಎಂಬುದಾಗಿ ಹೇಳುವಾಗ ದೇವರು ನಮಗೆ ಬೇಕಾದಂಥ ಜ್ಞಾನ ಕೊಡುವಂತನಾಗಿದ್ದಾನೆ. ಆ ಜ್ಞಾನ ಲೋಕದ ಕಾರ್ಯಗಳನ್ನು ನಡೆಸುವುದಕ್ಕೋಸ್ಕರವಾಗೆಲ್ಲ, ದೇವರ ರಾಜ್ಯದ ಕಾರ್ಯಗಳನ್ನು ನಡೆಸುವುದಕ್ಕೋಸ್ಕರವಾಗಿ, ಸನ್ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರವಾಗಿ, ನೀತಿವಂತರಾಗಿ ನಡೆಯುವುದಕ್ಕೋಸ್ಕರವಾಗಿ ಅಥವಾ ಸತ್ಯದಲ್ಲಿ ನಡೆಯುವುದಕ್ಕೋಸ್ಕರವಾಗಿ. ಅದೇ ಯಾಕೋಬನು ಮುಂದುವರಿಸುತ್ತಾ 3ನೇ ಅಧ್ಯಾಯಕ್ಕೆ ಬಂದಾಗ ಆತನು ನಿಜವಾದಂಥ ಜ್ಞಾನದ ಲಕ್ಷಣಗಳು ಯಾವುವು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಹಾಗಾದರೆ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಅನೇಕದಲ್ಲಿ ಬನ್ನಿರಿ ದೇವರ ಕಾರ್ಯವನ್ನು ನೋಡಿರಿ ಎಂಬುದಾಗಿ ಹೇಳಿಕೊಂಡು ಅಲ್ಲಿ ಕೀರ್ತನಾಗಾರನ ಕರೆಯುವಿಕೆಯನ್ನು ಕೊಟ್ಟು ಆತನು ಹೇಳ್ತಾ ಇದ್ದಾನೆ, ಆತನ ಆಳಿಕೆ ಅಂದರೆ ದೇವರ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ ಎಂಬುದಾಗಿ ಹೇಳ್ತಾ ಇದೆ. ಆ ಭಯದ ಹಿಂದೆ ಜ್ಞಾನ ಎಂಬುವಂಥದ್ದು, ದೇವರ ನಡೆಸುವಿಕೆ ಎಂಬುವಂಥದ್ದು ಅಡಕವಾಗಿದೆ. ಹಾಗಾದರೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿರುವುದಾದರೆ ಆತನು ದೇವರನ್ನು ಕೇಳಿಕೊಳ್ಳಲಿ. ದೇವರು ಹಂಗಿಸದೆ ತನ್ನ ಜ್ಞಾನವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡುವಂತನಾಗಿದ್ದಾನೆ. ಅದೇ ಯಾಕೋಬನು ಮುಂದುವರಿಸುತ್ತಾ ತನ್ನ ಪತ್ರಿಕೆಯಲ್ಲಿ, ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯದ 13ನೇ ವಚನದಿಂದ ಓದ್ತಿರಬೇಕಾದ್ರೆ ಆ ಜ್ಞಾನದ ನಿಜವಾದಂಥ ಲಕ್ಷಣಗಳ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ಹಾಗಾದರೆ ದೇವರ ಜ್ಞಾನ ನಮ್ಮನ್ನು ಯಾವ ರೀತಿಯಲ್ಲಿ ನಡೆಸುತ್ತದೆ ಅಂತ ಹೇಳ್ತಿರಬೇಕಾದ್ರೆ 17ನೇ ವಚನ ಹೇಳ್ತಾ ಇದೆ, ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದಾಗಿದೆ ಎಂಬುದಾಗಿ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ, ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಹಾಗಾದರೆ ಈ ದೇವರ ಜ್ಞಾನದ ಹಿಂದೆ ಅಡಕವಾಗಿರುವಂಥ ಸತ್ಯಾರ್ಥಗಳು ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ ಅಲ್ಲೇನಂತಾರೆ, ಪರಿಶುದ್ಧರಾಗಿ ನಾವು ಜೀವಿಸುವ ಹಾಗೆ ಮಾಡುವಂಥ ದೇವರ ಜ್ಞಾನ ನಮ್ಮನ್ನು ಪರಿಶುದ್ಧವಾಗಿ ಜೀವಿಸುವ ಹಾಗೆ ಮಾಡುವಂಥದ್ದಾಗಿದೆ, ಸಮಾಧಾನಕರವಾದಂಥ ರೀತಿಯಲ್ಲಿ ಜೀವಿಸುವ ಹಾಗೆ ಮಾಡುವಂಥದ್ದಾಗಿದೆ, ವಿನಯವುಳ್ಳವರಾಗಿದ್ದುಕೊಂಡು ಜೀವಿಸುವ ಹಾಗೆ ಮಾಡ್ತಾ ಇದೆ, ಸಂತೋಷವಾಗಿ ಒಪ್ಪಿಕೊಳ್ಳುವುದರ ವಿಷಯದಲ್ಲಿ ಮಾತನಾಡ್ತಾ ಇದೆ, ಕರುಣೆ ಮತ್ತು ಮುಂತಾದಂಥ ಒಳ್ಳೆಯ ಫಲಗಳ ವಿಷಯದಲ್ಲಿ ಮಾತನಾಡ್ತಾ ಇದೆ, ಮತ್ತು ನಮ್ಮನ್ನು ಸಮಾಧಾನದಲ್ಲಿ ನಡೆಸ್ತದೆ ಮತ್ತು ನೀತಿವಂತಿಕೆಯಲ್ಲಿ ನಡೆಸುವಂಥದ್ದಾಗಿದೆ. ಅದರಲ್ಲಿ ಚಂಚಲ ಇರುವುದಿಲ್ಲ, ಕಪಟ ಎಂಬುವಂಥದ್ದು ಇರುವುದಿಲ್ಲ. ಹಾಗಾದರೆ ಈ ದಿನದಲ್ಲಿ ಚಂಚಲತ್ವ ಮತ್ತು ಕಪಟತನ ಇದು ಒಂದು ರೀತಿಯಲ್ಲಿ ದೇವರ ಜ್ಞಾನಕ್ಕೆ ದೂರವಾದಂಥ ಮಾತಾಗಿರುವಂಥದ್ದಾಗಿದೆ. ದೇವರಲ್ಲಿಯೂ ಸಹ ಚಂಚಲವಿಲ್ಲ, ದೇವರಲ್ಲಿಯೂ ಸಹ ಕಪಟವಿಲ್ಲ. ಅದೇ ರೀತಿಯಲ್ಲಿ ತನ್ನ ಮಕ್ಕಳಲ್ಲಿಯೂ ಸಹ ಅಂತಹ ಸ್ವಭಾವಗಳು ಇರಬಾರದೆಂಬ ಹೇಳಿಕೊಂಡು ದೇವರು ವಿನಯ ಎಂಬುದಾಗಿರುವಂಥ ಜ್ಞಾನ ನಮಗೆ ಕೊಡ್ತಾ ಇದ್ದಾನೆ, ಸಮಾಧಾನ ಎಂಬುದಾಗಿರುವಂಥ ಜ್ಞಾನ ಕೊಡ್ತಾ ಇದ್ದಾನೆ. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ವೀಕ್ಷಿಸುತ್ತಿರುವಂಥ ನಮಗೆ ದೇವರು ಹೇಳುವಂಥ ಮಾತು ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ, ನಿನಗೇನಾದರೂ ಜ್ಞಾನ ಕಡಿಮೆಯೇ ಆಗಿರುವುದಾದರೆ ನೀನು ದೇವರನ್ನು ಕೇಳಿಕೊಳ್ಳಬೇಕಾಗಿದೆ. ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಸಮಾಧಾನ ಎಂಬುದರುವಂಥ ಜ್ಞಾನವನ್ನು ಕೊಡುವಂತನಾಗಿದ್ದಾನೆ. ಅದೇ ರೀತಿಯಲ್ಲಿ ಆ ಜ್ಞಾನ ದೇವರಿಗೆ ಭಯಪಟ್ಟು ನಡೆಯುವುದರ ಮುಖಾಂತರವಾಗಿ ಬರುವಂಥದ್ದಾಗಿದೆ. ಇಲ್ಲಪ್ಪ ನಾನು ಲೋಕದಲ್ಲಿಯೂ ಸಹ ಜೀವಿಸುತ್ತೇನೆ, ದೇವರಲ್ಲಿಯೂ ಜೀವಿಸ್ತೇನೆ ಎಂಬುದಾಗೆಲ್ಲ ನಾವು ದೇವರಲ್ಲಿ ಮುಖ್ಯವಾದಂಥ ರೀತಿಯಲ್ಲಿ ಜೀವಿಸಬೇಕಾಗಿದೆ. ಲೋಕವನ್ನು ತಿರಸ್ಕರಿಸಬೇಕಾಗಿದೆ, ಲೋಕವನ್ನು ನಿರಾಕರಿಸಬೇಕಾಗಿದೆ. ನಾವು ದೇವರಲ್ಲಿ ಬರುವಾಗ ದೇವರು ತನ್ನ ಆಶೀರ್ವಾದದಲ್ಲಿ ನಡೆಸುವಂತನಾಗಿದ್ದಾನೆ. ಹಾಗಾದರೆ ನಾನು ಇವತ್ತಿನ ದಿವಸದಲ್ಲಿ ಆ ಜ್ಞಾನದಲ್ಲಿ ಇರಲಿಕ್ಕೆ ಸಿದ್ಧರಾಗಿದ್ದೇವಾ ಅಥವಾ ದೇವರಿಗೆ ಭಯಪಡುವುದಕ್ಕೋಸ್ಕರವಾಗಿ ಸಿದ್ಧರಾಗಿದ್ದೇವಾ? ನಮ್ಮನ್ನು ನಾವು ಆಲೋಚನೆ ಮಾಡಿಕೊಂಡು ಕೊನೆಯದಾಗಿ ನೋಡ್ತಿರಬೇಕಾದ್ರೆ ಆದಿಕಾಂಡ ಪುಸ್ತಕ ಅದರ 29ನೇ ಅಧ್ಯಾಯದಲ್ಲಿ ಬರುತ್ತಿರುವಾಗ ಇಲ್ಲಿ ಯಾಕೋಬನ ವಿಷಯದಲ್ಲಿ ಮಾತನಾಡ್ತಾ ಇದೆ. ಯಾಕೋಬನ ವಿಷಯದಲ್ಲಿ ಮಾತನಾಡುತ್ತಾ ಅಲ್ಲಿ ವಾಕ್ಯದಲ್ಲಿ ತಿಳಿಸಲ್ಪಟ್ಟ ಪ್ರಕಾರವಾಗಿ ಯಾಕೋಬನು ತನ್ನ ಒಂದು ರೀತಿಯ ತಂದೆಯಿಂದ ಇಸಾಕನಿಂದ ಅನೇಕ ಆಶೀರ್ವಾದವನ್ನು ಪಡೆದುಕೊಂಡ ಬಳಿಕ ಆತನು ತನ್ನ ಮನೆಯನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾನೆ. ಓಡಿ ಹೋದಾಗ ಅಲ್ಲಿ ಆತನು ಹೋದಾಗ ಒಂದು ಸ್ಥಳದಲ್ಲಿ ಬರ್ತಾ ಇದ್ದಾನೆ, ಬೇತೇಲ್ ಎಂಬುದಾದಂಥ ಸ್ಥಳದಲ್ಲಿ ಬರ್ತಾ ಇದ್ದಾನೆ. ಬಂದಾಗ ಆತನು ಅಲ್ಲಿ ಯಾವುದೇ ರೀತಿಯಲ್ಲಿ ಮಲಗಿಕೊಂಡಿರುವಾಗ ಆತನಿಗೆ ಒಂದು ಕನಸು ಬೀಳುವಂಥದ್ದಾಗಿದೆ. ಆ ಒಂದು ಕನಸಿನಲ್ಲಿ ನೋಡ್ತಿರುವಾಗ ಒಂದು ನಿಚ್ಚಣಿಕೆ ನೆಲದ ಮೇಲೆ ನಿಂತಿತ್ತು, ಅದರ ತುದಿ ಆಕಾಶವನ್ನು ಮುಟ್ಟಿತ್ತು, ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು ಎಂಬುದಾಗಿ. ತಕ್ಷಣವೇ ಆತನು 16ನೇ ವಚನಕ್ಕೆ ಬಂದಾಗ ಆತನು ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತುಕೊಂಡು ಅಲ್ಲಿ ಹೇಳ್ತಾ ಇದ್ದಾನೆ, ನಿಜವಾಗಿಯೂ ದೇವರು ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ ಎಂಬುದಾಗಿ ಹೇಳುತ್ತಾ, ಅದು ನನಗೆ ತಿಳಿಯದೇ ಹೋಯಿತು.
ಅಂದುಕೊಂಡು ಭಯಪಟ್ಟವನಾದನೆಂಬುದಾಗಿ. ಹಾಗಾದರೆ ಇಲ್ಲಿರುವಂಥ ಜ್ಞಾನ ಆತನು ಇಷ್ಟು ದಿವಸ ಇರುತ್ತಿರುವಂಥ ತಂದೆಯ ಮನೆ ಇರುತ್ತಿರಬೇಕಾದ್ರೆ ಇದ್ದಂಥ ಜ್ಞಾನಗಿಂತಲೂ ಸಹ ಇನ್ನೂ ಅಧಿಕವಾದಂಥ ರೀತಿಯ ಜ್ಞಾನವನ್ನು ದೇವರಲ್ಲಿ ಒದಗಿಸ್ತಾ ಇದ್ದಾನೆ. ಹಾಗೆ ಹೇಳ್ತಾ ಇದ್ದಾನೆ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆಲ್ಲ, ಇದು ಪರಲೋಕದ ಬಾಗಿಲು ಎಂಬುದಾಗಿ. ಹಾಗಾದರೆ ಅಲ್ಲಿ ದೇವರ ಭಯದ ಪಟ್ಟು ಆತನು ದೇವರಿಗೆ ಭಯಪಟ್ಟು ಮುಂದೆ ಸಾಗ್ತಾ ಇರಬೇಕಾದ್ರೆ ದೇವರು ಆತನಿಗೆ ಒಂದು ಉತ್ತಮವಾದಂಥ ಹಾದಿನ ತೋರಿಸ್ತಾ ಇದ್ದಾನೆ. ಏನು ತೋರಿಸ್ತಾ ಇದ್ದಾನೆ ಅಲ್ಲಿ ಅನೇಕ ಥರಲ್ಲಿ ವಾಕ್ಯ ಹೇಳ್ತಾ ಇದೆ, ಇದು ಪರಲೋಕದ ಬಾಗಿಲು ಎಂಬುದಾಗಿ. ಹಾಗಾದರೆ ನಾವು ದೇವರ ಜ್ಞಾನವನ್ನು ಪಡೆದುಕೊಳ್ಳುವಾಗ ಮತ್ತು ದೇವರಲ್ಲಿ ಭಯಭಕ್ತಿಯುಳ್ಳರಾಗಿದ್ದುಕೊಂಡು ಜೀವಿಸುವಾಗ, ದೇವರ ಭಯ ಎಂಬುವಂಥದ್ದು ನಮಗೆ ಬರುವಾಗ ಅದು ನಮ್ಮನ್ನು ಎಲ್ಲಿ ನಡೆಸ್ತದೆ? ಅದು ನಮ್ಮನ್ನು ಪರಲೋಕದ ಕಡೆಗೆ ನಡೆಸುವಂಥದ್ದಾಗಿದೆ. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ವೀಕ್ಷಿಸುತ್ತಿರುವಂಥ ನಮಗೆ ದೇವರು ಹೇಳ್ತಾ ಇದ್ದಾನೆ, ಯಾಕೋಬನು ತನ್ನ ಒಂದು ರೀತಿಯಲ್ಲಿ ಮನೆಯನ್ನು ಬಿಟ್ಟು ಬಂದಾಗಲೂ ಸಹ ದೇವರ ಜ್ಞಾನಗೋಸ್ಕರವಾಗಿ ಹಾತೊರೆದ, ದೇವರಿಗೆ ಭಯಪಡ್ತಾ ಇದ್ದಾನೆ. ಭಯಪಡೋದ್ರ ಮುಖಾಂತರ ಆತನ ಅಂದ್ಕೊಂಡ, ಇದು ಯಾವುದೇ ರೀತಿಯಲ್ಲಿ ಭಯಂಕರವಾದಂಥ ಸ್ಥಳವಾಗಿದೆಪ್ಪ, ಇದು ದೇವರ ಮನೆ ಹೊರತು ಮತ್ತು ಬೇರೆಲ್ಲ ಎಂಬುದಾಗಿ ಹೇಳಿಕೊಂಡು ಇದು ಪರಲೋಕದ ಬಾಗಿಲು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ಈ ದಿನದಲ್ಲಿ ನಾವುಗಳು ಇದ್ದಂಥ ಸ್ಥಳದಲ್ಲಿಯೇ ದೇವರ ಪ್ರಸನ್ನತೆಯನ್ನು ಪಡೆದುಕೊಳ್ಬೇಕಾಗಿದೆ, ದೇವರ ನಡೆಸುವಿಕೆಯನ್ನು ಪಡೆದುಕೊಳ್ಬೇಕಾಗಿದೆ. ಹಾಗಾದರೆ ಈ ದಿನದಲ್ಲಿ ದೇವರು ನಮಗೆ ತಿಳಿಸುವಂಥ ವಾಕ್ಯ ಸಂದೇಶ ಎಂಬುದಾಗಿ ಹೇಳ್ತಿರಬೇಕಾದ್ರೆ, ಬನ್ನಿರಿ ಯೆಹೋವನ ಕಾರ್ಯವನ್ನು ನೋಡಿರಿ, ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದಾಗಿದೆ. ಹಾಗಾದರೆ ದೇವರ ಭಯ ನಮ್ಮನ್ನು ನಿತ್ಯತ್ವದಲ್ಲಿ ಅಥವಾ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಸತ್ಯವಂತರಾಗಿ ಜೀವಿಸುವ ಹಾಗೆ, ಶಾಂತಿ ಸಮಾಧಾನದ ಜೀವಿಸುವ ಹಾಗೆ ಮಾಡುವಂಥದ್ದಾಗಿದೆ. ದೇವರ ಭಯವೇ ಅದು ಜ್ಞಾನಕ್ಕೆ ಮೂಲವಾಗಿದೆ. ಹಾಗಾದರೆ ನೀನು ದೇವರಿಗೆ ಭಯಪಟ್ಟು ನಡೀತಾ ಇದೆಯಾ? ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರೂ ಸಹ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ದೇವರೇ ನಿನಗೆ ಭಯಪಟ್ಟು ನಡೆಯುವ ಹಾಗೆ ನನಗೆ ಸಹಾಯ ಮಾಡಿ ಎಂಬುದಾಗಿ. ಈ ಲೋಕದಲ್ಲಿ ಅನೇಕತೆಗೆ ನಾವು ಯಾರಿಗೆ ಭಯಪಡ್ತೀವೋ ಗೊತ್ತಿಲ್ಲ, ಆದರೆ ದೇವರಿಗೆ ಮಾತ್ರ ಭಯಭಕ್ತಿಯಿಂದ ಇರುವುದನ್ನು ನಾವುಗಳು ಕಲಿಯಬೇಕಾಗಿದೆ. ಆ ರೀತಿಯಲ್ಲಿ ಕಲಿಯುವಾಗ ದೇವರು ನಮ್ಮನ್ನು ಆಶೀರ್ವದಿಸುವಂತನಾಗಿದ್ದಾನೆ. ವಾಕ್ಯವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಸಹ ದೇವರು ಹೇಳುವಂಥ ಮಾತು, ನಾವೆಲ್ಲರೂ ಸಹ ದೇವರಿಗೆ ಭಯಪಟ್ಟು ನಡೆಯುವಂಥರಾಗೋಣ. ಆತನ ಆಶೀರ್ವಾದ ನಮಗೆ ಸದಾಕಾಲ ಲಭಿಸುವಂಥದ್ದಾಗಿದೆ. ಹಾಗಾಗುವಂಥ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಸುವ ರಕ್ಷಕನೇ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯನ ಕೊಟ್ಟದಕ್ಕಾಗಿ ಸ್ತೋತ್ರ. ವಾಕ್ಯಾನುಸಾರವಾಗಿ ಜೀವಿಸುವ ಹಾಗೆ ಸಹಾಯ ಮಾಡು. ನಿನ್ನಲ್ಲಿ ಭಯಭಕ್ತಿಯುಳ್ಳಂಥ ಮಾರ್ಗದಲ್ಲಿ ನಡೆಯುತ್ತಾ ನಿನಗೆ ಮಹಿಮೆ ತರುವಂಥ ರೀತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡು. ವಾಕ್ಯ ಕೊಟ್ಟದಕ್ಕಾಗಿ ವಂದನೆ ಸಲ್ಲಿಸುತ್ತಾ ಪ್ರಾರ್ಥನೆಯನ್ನು ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಅತ್ಯಾಶ ಹೊಂದಿಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ನಡೆಸುವಿಕೆ ಈಗಲೂ ಯಾವಾಗಲೂ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬ ಸಂಗಡ ನಮ್ಮೆಲ್ಲರ ಸಂಗಡ ನಿತ್ಯನಿರಂತರವೂ ನೆಲೆಗೊಂಡಿರಲಿ. ಆಮೇನ್. ಪ್ರೈಸ್ ಲಾರ್ಡ್.